Hello everybody, good evening after a long time. And one more thing, I have already completed the chapter human reproduction ಮುಗೀತು, but one concept ಬಾಕಿ ಇತ್ತು. ಮತ್ತೆ ಲಾಸ್ಟ್ ಸೆಷನ್ ಅಲ್ಲಿ ಕೆಲವೊಬ್ರು ರಿವೈಸ್ ಮಾಡಿದ್ಮೇಲೆ ಹಾರ್ಮೋನ್ ರೆಗ್ಯುಲೇಷನ್ ಅಪ್ಲೋಡ್ ಮಾಡಿ ಅಂತ ಕೇಳಿದ್ರಿ. ಸೊ ಆಸ್ ಪರ್ ಯುವರ್ ರಿಕ್ವೆಸ್ಟ್ ಐ ಆಮ್ ಹಿಯರ್ ಅಪ್ಲೋಡಿಂಗ್ ದಿಸ್ ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಅದಕ್ಕೆ ಮುಂಚೆ ಕೀಪ್ ಯುವರ್ NCERT ಬುಕ್ ವಿತ್ ಯು ವೈಲ್ ರೀಡಿಂಗ್. ಯಾವುದೇ ಒಂದು ಸ್ಟಡಿ ಮಾಡ್ಬೇಕಾದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಬುಕ್ ಏನಿದೆ NCERT ಬುಕ್ ನ ಇಟ್ಕೊಂಡಿರ್ಬೇಕು ನೀವು. ಅಂಡ್ ಆಲ್ಸೋ ಆಸ್ ಸೇಮ್ ಆಸ್ ಇನ್ ಕ್ಲಾಸ್ ನೀವು ಮಾಡೋ ಹಾಗೇನೆ ಮೇಕ್ ಅ ಕೀ ಪಾಯಿಂಟ್ಸ್ ಮಾಡ್ಕೊಂಡು ಹೋಗಿ. ಆವಾಗ ನಾನು ಪ್ರೀವಿಯಸ್ ಏನ್ ಹೇಳಿದ್ದೆ ಇವಾಗ ಏನ್ ಹೇಳಿದೀನಿ ಅದು ಕನೆಕ್ಟಿವಿಟಿ ನಿಮ್ಗೆ ಒಂದೇ ಬುಕ್ ಅಲ್ಲಿ ಸಿಗುತ್ತೆ. ಇನ್ಸ್ಟೆಡ್ ಆಫ್ ಫರ್ಗೆಟಿಂಗ್ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಎ ನೋಟ್ಸ್ ವಿತ್ ಯು. ಅಂಡ್ ದೆನ್ ಇನ್ನೊಂದೇನಂದ್ರೆ NCERT ಫಾಲೋ ಮಾಡ್ತಾ ಹೋಗಿ. ಅವಾಗ ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಯ್ತಾ ಅನ್ನೋದು ಗೊತ್ತಾಗುತ್ತೆ. ವರ್ಡ್ಸ್, ಸೆಂಟೆನ್ಸ್, ಎವ್ರಿಥಿಂಗ್ ಯು ಶುಡ್ ಫಾಲೋ ಆಸ್ ಸೇಮ್ ಆಸ್ ಇನ್ NCERT. ಮತ್ತೆ ಕೆಲವೊಂದಷ್ಟು ಡಯಾಗ್ರಾಮ್ಸ್ ನ ನಿಮಗೆ ಅರ್ಥ ಮಾಡ್ಸಕ್ಕೆ ಅಂತ ನಾನು ಒಂದು ಎಕ್ಸ್ಟ್ರಾ ಡಯಾಗ್ರಾಮ್ಸ್ ಹಾಕಿರ್ತೀನಿ. ಅದೆಲ್ಲ ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಟೆಸ್ಟ್ಗೆ ಏನಕ್ಕೂ ಯೂಸ್ ಇಲ್ಲ, ಓಕೆನಾ? ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ರಿಮೈನಿಂಗ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಏನೇನ್ ಡಯಾಗ್ರಾಮ್ಸ್ ಇದೆಯೋ ಅದನ್ನ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಲ್ಲೂ ಆ ಡಯಾಗ್ರಾಮ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದೀನಿ, ಓಕೆನಾ? ಲೆಟ್ ಅಸ್ ಬಿಗಿನ್ ಅವರ್ ಟುಡೇಸ್ ಸೆಷನ್. ಹಾರ್ಮೋನಲ್ ರೆಗ್ಯುಲೇಷನ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಇವಾಗ ಆಲ್ರೆಡಿ ನೀವು ಸ್ಪರ್ಮ್ಯಾಟೋಜೆನೆಸಿಸ್ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಓದಿದೀರಾ. ದ ಪ್ರೋಸೆಸ್ ಆಫ್ ಫಾರ್ಮೇಶನ್ ಆಫ್ ಸ್ಪರ್ಮ್ ಫ್ರಮ್ ಸ್ಪರ್ಮ್ಯಾಟೋಗೋನಿಯಲ್ ಸೆಲ್ ಅಥವಾ ಸ್ಪರ್ಮ್ ಮದರ್ ಸೆಲ್ ಇಂದ ಪ್ರೊಡಕ್ಷನ್ ಆಗುತ್ತಲ್ಲ, ಅದನ್ನ ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿತೀವಿ. ಇಲ್ಲಿ ಮಿಯೋಸಿಸ್ ನಡೆಯುತ್ತೆ. ಮೇನ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಎಲ್ಲಿ ನಡೀತಿದ್ಯಪ್ಪ ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನ ಸೆಮಿನಿಫರಸ್ ಟ್ಯೂಬ್ಯೂಲ್ ಅಲ್ಲಿ, ಹೌದಲ್ವಾ? ಬಟ್ ಯು ಶುಡ್ ನೋ ದಿಸ್ ಥಿಂಗ್ ಲೈಕ್ when this sperm has to be produced. ಸ್ಪರ್ಮ್ ಯಾವಾಗ ಪ್ರೊಡ್ಯೂಸ್ ಆಗ್ಬೇಕು, ಮತ್ತೆ ಸ್ಪರ್ಮ್ಗೆ ಅವಶ್ಯಕತೆ ಇರುವಂತಹ ಒಂದಷ್ಟು ಅದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹಾರ್ಮೋನ್ಸ್ ಕೂಡ ಇದ್ದಾವೆ. ಅವುಗಳು ಯಾವಾಗ ಪ್ರೊಡ್ಯೂಸ್ ಆಗ್ಬೇಕು, ಮತ್ತೆ ಸರ್ಟೋಲಿ ಸೆಲ್ಸ್ ಹೇಳ್ದಂಗೆನೆ ಸ್ಪರ್ಮ್ಸ್ಗೆ ನ್ಯೂಟ್ರಿಷನ್ ನ ಪ್ರೊವೈಡ್ ಮಾಡುತ್ತೆ. ಸೊ ಯಾವಾಗ ಸರ್ಟೋಲಿ ಸೆಲ್ಸ್ ನರಿಶ್ಮೆಂಟ್ ನ ಪ್ರೊವೈಡ್ ಮಾಡುತ್ತೆ. ಸೊ ದೇರ್ ಮಸ್ಟ್ ಬಿ ಒನ್ ಗೈಡೆನ್ಸ್ ಇರಬೇಕು. ದೇರ್ ಮಸ್ಟ್ ಬಿ ರೆಗ್ಯುಲೇಷನ್, ಕಂಟ್ರೋಲ್ ಇರಬೇಕು. ಈಗ ಹಾರ್ಮೋನ್ ಪ್ರೊಡಕ್ಷನ್ ಆಯ್ತು ಸರಿ, ಅಟ್ ಒನ್ ಪರ್ಟಿಕ್ಯುಲರ್ ಪಾಯಿಂಟ್ ದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ ಹ್ಯಾಸ್ ಟು ಬಿ ಸ್ಟಾಪ್. ಪ್ರೊಡಕ್ಷನ್ ಆಗೋದನ್ನು ಕೂಡ ನಿಲ್ಲಿಸಬೇಕು. ಬಿಕಾಸ್ ಓವರ್ ಪ್ರೊಡಕ್ಷನ್ ಆದ್ರೆ ಟೂ ಮಚ್ ಇಸ್ ಟು ಹಾರ್ಮ್. ಸೊ ಹೆಚ್ಚು ಪ್ರೊಡಕ್ಷನ್ ಆಗಂಗಿಲ್ಲ, ಅವಾಗ ಪ್ರೊಡಕ್ಷನ್ ಆಫ್ ಹಾರ್ಮೋನ್ ಕೂಡ ಸ್ಟಾಪ್ ಆಗ್ಬೇಕು. ಸೊ ಪ್ರೊಡಕ್ಷನ್ ಮತ್ತೆ ಸ್ಟಾಪ್ ಆಗೋದು ಎರಡು ಕೂಡ ಮೀನ್ಸ್ ಯಾವಾಗ ಬೇಕಾವಾಗ ಪ್ರೊಡಕ್ಷನ್ ಆಗುತ್ತೆ, ಯಾವಾಗ ಬೇಡ ಅವಾಗ ಸ್ಟಾಪ್ ಆಗುತ್ತೆ. ಸೊ ಇದನ್ನ ರೆಗ್ಯುಲೇಟ್ ಮಾಡೋದು ಎಲ್ಲಿ ಇದು ಕಂಟ್ರೋಲ್ ಆಗುತ್ತೆ ಅಂತಂದ್ರೆ ಇಟ್ಸ್ ಸೇಮ್ ಇನ್ ಅವರ್ ಬ್ರೈನ್ ಅಲ್ಲಿ ಹಾರ್ಮೋನ್ ರೆಗ್ಯುಲೇಷನ್ ಆಗುತ್ತೆ. ಬ್ರೈನ್ ಅಲ್ಲಿ ಇರುವಂತ ಹಾರ್ಮೋನ್ ರೆಗ್ಯುಲೇಷನ್ ಯಾವ್ದನ್ನ ಗೈಡ್ ಮಾಡುತ್ತೆ? ಸ್ಪರ್ಮ್ಯಾಟೋಜೆನೆಸಿಸ್, ಯಾವಾಗ ಸ್ಪರ್ಮ್ ಪ್ರೊಡಕ್ಷನ್ ಆಗ್ಬೇಕು, ಸ್ಟಾಪ್, ಐ ಮೀನ್ ದ ಹಾರ್ಮೋನ್ಸ್ ಏನೇನ್ ಇನ್ವಾಲ್ವ್ ಆಗ್ಬೇಕು ಅದೆಲ್ಲ ಕೂಡ ರೆಗ್ಯುಲೇಟ್ ಆಗೋದು ಇಲ್ಲಿ ಬ್ರೈನ್ ಅಲ್ಲಿ. ಸೊ ಇಟ್ ಇಸ್ ಹ್ಯೂಮನ್, ದಟ್ ಇಸ್ ವಾಟ್ ಹಾರ್ಮೋನ್ ಎಂಡೋಕ್ರೈನ್ ಸಿಸ್ಟಮ್, ಓಕೆನಾ? ಹಾರ್ಮೋನಲ್ ರೆಗ್ಯುಲೇಷನ್ ನೀವು ಫಸ್ಟ್ ಇಯರ್ ಅಲ್ಲಿ ಇದನ್ನ ಓದಿದಿರಾ, ಬಟ್ ನಿಮಗೆ ಇದರ ಉಪಯೋಗ ಎಲ್ಲಿ ಬಳಕೆ ಆಗುತ್ತೆ ಅನ್ನೋದು ಅಷ್ಟೇ ಗೊತ್ತಿರ್ಲಿಲ್ಲ. ಸೊ ಹ್ಯಾಸ್ ಯು ಸೀನ್ ಬ್ರೈನ್ ಅಲ್ಲಿ ಈ ರೀಜನ್ ಅನ್ನ ನಾವು ಹೈಪೋಥಾಲಮಸ್ ರೀಜನ್ ಅಂತ ಕರಿತೀವಿ. ದಿಸ್ ಹೈಪೋಥಾಲಮಸ್ ಪ್ರೊಡ್ಯೂಸ್ ಒನ್ ಆಫ್ ದ ಹೈಪೋಥಾಲಮಿಕ್ ಹಾರ್ಮೋನ್ ಕಾಲ್ಡ್ gonadotropin releasing hormone. This gonadotropin releasing hormone which acts on pituitary gland. Pituitary gland ಅನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸೊ ಹೈಪೋಥಾಲಮಸ್ ಪ್ರೊಡ್ಯೂಸ್ GnRH which ಯಾವ್ದ್ರ ಮೇಲೆ ಆಕ್ಟ್ ಆಗುತ್ತೆ? ಪಿಟ್ಯುಟರಿ ಮೇಲೆ ಆಕ್ಟ್ ಆಗುತ್ತೆ. ಪಿಟ್ಯುಟರಿ ದೆನ್ ಆಕ್ಟ್ಸ್ ಆನ್ ಟೆಸ್ಟಿಸ್ ಅಲ್ಲಿರುವಂತಹ ಪರ್ಟಿಕ್ಯುಲರ್ ಸೆಲ್ಸ್ ಮೇಲೆ ಆಕ್ಟ್ ಆಗುತ್ತೆ. ಆಕ್ಟ್ ಆಗೋದು ಅಂದ್ರೇನು? ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಆಕ್ಟ್ ಆಗುತ್ತೆ. ಸೊ ಹಿಯರ್ ಇಫ್ ದೇರ್ ಇಸ್ ನೋ GnRH ಪ್ರೊಡಕ್ಷನ್ ಏನಾದ್ರೂ ಹೈಪೋಥಾಲಮಸ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಪಿಟ್ಯುಟರಿ ಈ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡಲ್ಲ, ಓಕೆನಾ? GnRH ಪ್ರೊಡ್ಯೂಸ್ ಮಾಡಿದ್ಮೇಲೆ ಪಿಟ್ಯುಟರಿ ಇದನ್ನ ಪ್ರೊಡಕ್ಷನ್ ಮಾಡೋದು. ಸೊ ದ ಮೇನ್ ಕಂಟ್ರೋಲರ್ ಯಾವ್ದಂದ್ರೆ ಹೈಪೋಥಾಲಮಸ್, ಓಕೆನಾ? ಹೈಪೋಥಾಲಮಸ್ ಪ್ರೊಡ್ಯೂಸ್ gonadotropin releasing hormone. This gonadotropin releasing hormone acts on pituitary gland. So pituitary gland then produces two types of gonadotropins ಅನ್ನ ರಿಲೀಸ್ ಮಾಡುತ್ತೆ. What are those two types of gonadotropins?
gonadotropin ರಿಲೀಸಿಂಗ್ ಹಾರ್ಮೋನ್ ಪ್ರೊಡಕ್ಷನ್ ಮಾಡೋದೇ ಎರಡು gonadotropins. ಯಾವ್ಯಾವುದು? ಟೂ gonadotropins is LH and FSH. You must know this full form. Luteinizing ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಹಾರ್ಮೋನ್ ಮತ್ತೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಪಿಟ್ಯುಟರಿ. So what is the main role of this LH and FSH? This ಪಿಟ್ಯುಟರಿಲಿ ಪ್ರೊಡ್ಯೂಸ್ ಆಗಿರೋದು ನಮ್ಮ ಟಾರ್ಗೆಟ್ ಸೆಲ್ ಅಲ್ಲಿ ಹೋಗಿ ಆಕ್ಟ್ ಆಗ್ಬೇಕು. ಯಾವ್ಯಾವ್ದು ಟಾರ್ಗೆಟ್ ಸೆಲ್? ಲೇಡಿಕ್ ಸೆಲ್ ಮತ್ತೆ ಸರ್ಟೋಲಿ ಸೆಲ್ ಅಂತಹ ಟಾರ್ಗೆಟ್ ಸೆಲ್ ಅಲ್ಲಿ ಹೋಗಿ ಆಕ್ಟ್ ಆಗುತ್ತೆ. ನಿಮಗೆ ನೆನಪಿರ್ಬೋದು ದ TS ಆಫ್ ಟೆಸ್ಟಿಸ್ ಅಲ್ಲಿ ಇಲ್ಲೇ ಇದೆ. ಸೊ ದೀಸ್ ಪರ್ಪಲ್ಡ್ ಸೆಲ್ಸ್ ಆರ್ ಕಾಲ್ಡ್ ಸ್ಪರ್ಮಟೋಗೋನಿಯಲ್ ಸೆಲ್. ಮಿಡಲ್ ಅಲ್ಲಿರೋ ಗ್ರೀನ್ ಸೆಲ್ಸ್ ಆರ್ ಸರ್ಟೋಲಿ ಸೆಲ್. ಅದ್ರ ಮಧ್ಯೆ ಇರೋದನ್ನ ನಾವು ಲ್ಯುಮೆನ್ ಅಂತ ಕರಿತೀವಿ. ಲ್ಯುಮೆನ್ ಮೀನ್ಸ್ an empty space. ಲ್ಯುಮೆನ್. ಆ ಲ್ಯುಮೆನ್ ಒಳಗಡೆನೆ ಏನು ಸ್ಪರ್ಮ್ ಪ್ರೊಡಕ್ಷನ್ ಆಗೋದು. ಅಂಡ್ ದೆನ್ ಎರಡು ಐ ಮೀನ್ ಟೂ ಸೆಕ್ಷನ್ಸ್ ನ ಮಧ್ಯದಲ್ಲಿರುವಂತಹ ಒಂದು ಇಂಟರ್ಸ್ಟಿಷಿಯಲ್ ಗ್ಯಾಪ್ ಇರುತ್ತಲ್ಲ, ಅದನ್ನ ನಾವು ಇಂಟರ್ಸ್ಟಿಷಿಯಲ್ ಸೆಲ್ ಅಂತ ಕರಿತೀವಿ. ನಿಮ್ಗೆ ಮರ್ತೋಗಿದ್ರೆ ಗೋ ಟು ದ ಫಸ್ಟ್ ಸೆಮಿನಿಫರಸ್ ಟ್ಯೂಬ್ಯೂಲ್ ಕಾನ್ಸೆಪ್ಟ್ ಮಾಡೋದನ್ನ ನೋಡಿ. ಸೊ ಲೇಡಿಕ್ ಸೆಲ್ ಅಥವಾ ಇಂಟರ್ಸ್ಟಿಷಿಯಲ್ ಸೆಲ್ ಅಂತ ಕರಿತೀವಿ. ಇದು ಲೇಡಿಕ್ ಸೆಲ್, ಟೆಸ್ಟಿಸ್ ಒಳಗಡೆ ಇರೋದು ಇದು. ಸೊ ಇನ್ ಬಿಟ್ವೀನ್ ಟೂ ಸೆಕ್ಷನ್ ಮಿಡಲ್ ಅಲ್ಲಿರುವಂತಹ ಸ್ಪೇಸ್ ಅಲ್ಲಿರೋ ಸೆಲ್ಸ್ ನ ಇಂಟರ್ಸ್ಟಿಷಿಯಲ್ ಸೆಲ್ ಅಥವಾ ಲೇಡಿಕ್ ಸೆಲ್ ಅಂತ ಕರಿತೀವಿ. ಸೊ ಈ LH ಮತ್ತೆ FSH ಹಾರ್ಮೋನ್ ನ ಟಾರ್ಗೆಟ್ ಸೆಲ್ಸ್ ಇವೆರಡಾಗಿರುತ್ತೆ. ಯಾವ್ಯಾವ್ದು? ಲೇಡಿಕ್ ಸೆಲ್ ಮತ್ತೆ ಸರ್ಟೋಲಿ ಸೆಲ್. ಅಂದ್ರೆ ಹಾರ್ಮೋನ್ ಹೋಗಿ ಪ್ರೊಡ್ಯೂಸ್ ಆಗೋದು ಈ ಸೆಲ್ಸ್ ಅಲ್ಲಿ. ಓಕೆನಾ? ಸೊ GnRH ಯಾವ್ದ್ರ ಮೇಲೆ ಆಕ್ಟ್ ಆಗುತ್ತೆ? ಪಿಟ್ಯುಟರಿ. ಎಕ್ಸ್ಪೆಷಲಿ ನೀವು ನೋಡಿರ್ತೀರಾ, ಪಿಟ್ಯುಟರಿ ಹ್ಯಾಸ್ ಟೂ ಟೈಪ್ಸ್. ಒನ್ ಇಸ್ ಆಂಟೀರಿಯರ್ ಪಿಟ್ಯುಟರಿ ಅಂಡ್ ಪೋಸ್ಟೀರಿಯರ್ ಪಿಟ್ಯುಟರಿ ಆರ್ ದ ಟೂ ಪಾರ್ಟ್ಸ್. ಸೊ ಆಂಟೀರಿಯರ್ ಪಿಟ್ಯುಟರಿಯಲ್ಲಿ ಪ್ರೊಡ್ಯೂಸ್ ಆಗೋದೇ LH ಮತ್ತೆ FSH. ಈ LH ಯಾವ ಸೆಲ್ಸ್ ಮೇಲೆ ಆಕ್ಟ್ ಆಗುತ್ತೆ? ಲೇಡಿಕ್ ಸೆಲ್ಸ್ ನ ಮೇಲೆ ಆಕ್ಟ್ ಆಗುತ್ತೆ. L ಫಾರ್ L ನೆನ್ಪಿಟ್ಕೊಳ್ಳಿ. LH acts on ಲೇಡಿಕ್ ಸೆಲ್. ದಿಸ್ FSH acts on ಸರ್ಟೋಲಿ ಸೆಲ್. ಸೊ LH ಹೋಗಿ ಹಾರ್ಮೋನ್ ಪ್ರೊಡಕ್ಷನ್ ಆದ್ಮೇಲೆ ಲೇಡಿಕ್ ಸೆಲ್ ತನ್ನ ಫಂಕ್ಷನ್ ಅನ್ನ ಮಾಡೋದು. ಅಲ್ಲಿ ತನಕ ಇದು ತನ್ನ ಫಂಕ್ಷನ್ ಅನ್ನ ಮಾಡಲ್ಲ. ಅರ್ಥ ಆಯ್ತಾ? ಯಾವಾಗ FSH ಹೋಗಿ ಸರ್ಟೋಲಿ ಸೆಲ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಆಗ ಮಾತ್ರ ಸರ್ಟೋಲಿ ಸೆಲ್ ತನ್ನ ಫಂಕ್ಷನ್ ಅನ್ನ ಮಾಡೋದು. ಅಲ್ಲಿ ತನಕ ಸರ್ಟೋಲಿ ಸೆಲ್ ತನ್ನ ಫಂಕ್ಷನ್ ಅನ್ನ ಮಾಡಲ್ಲ. ಏನಾದ್ರೂ ಫಂಕ್ಷನ್? ಲೇಡಿಕ್ ಸೆಲ್ ಫಂಕ್ಷನ್ ಏನಪ್ಪಾ ಅಂತಂದ್ರೆ, ಲೇಡಿಕ್ ಸೆಲ್ ಪ್ರೊಡ್ಯೂಸಸ್ ಸರ್ಟನ್ ಹಾರ್ಮೋನ್ ಲೈಕ್ ಆಂಡ್ರೋಜನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಏನಕ್ ಬೇಕು ಈ ಹಾರ್ಮೋನ್ ಅಂದ್ರೆ, ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೋಸೆಸ್ ಆಗೋದೇ ಈ ಒಂದು ಆಂಡ್ರೋಜನ್ ಹಾರ್ಮೋನ್ ಇಂದ. ಸೊ ನಮ್ಮ ಪ್ರಿಪರೇಷನ್ಗೆ ಏನ್ ಬೇಕು ಅದನ್ನ ಪ್ರೊಡ್ಯೂಸ್ ಮಾಡು ಅಂತ ಹೇಳ್ತಾ ಇರೋದೇ LH ಬಂದು ಲೇಡಿಕ್ ಸೆಲ್ಗೆ ಮಾಡು ಅನ್ನೋ ಸಿಗ್ನಲ್ ಕೊಟ್ಟ ಮೇಲೆನೆ LH ತನ್ನ ಹತ್ರ ಇರುವಂತ ಫಂಕ್ಷನ್ ಏನು? ಆಂಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಂಡ್ರೋಜನ್ ಏನಕ್ಕೆ? ಸ್ಪರ್ಮಟೋಜೆನೆಸಿಸ್ ಪ್ರೋಸೆಸ್ ನ ಮಾಡೋದಿಕ್ಕೆ. ಅಟ್ ಎ ಸೇಮ್ ಟೈಮ್ FSH ಯಾವ್ದ್ರ ಮೇಲೆ ಆಕ್ಟ್ ಆಗುತ್ತೆ? ಸರ್ಟೋಲಿ ಸೆಲ್ಸ್ ಮೇಲೆ ಆಕ್ಟ್ ಆಗುತ್ತೆ. ಸರ್ಟೋಲಿ ಸೆಲ್ಸ್ ಗೆ FSH ಬಂದು ಹೇಳಿದ್ಮೇಲೆನೆ ಸರ್ಟೋಲಿ ಸೆಲ್ ಸ್ಪರ್ಮಿಯೋಜೆನೆಸಿಸ್ ಅನ್ನ ಮಾಡೋದು. ವಾಟ್ ಇಸ್ ದ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್? ಇಟ್ ಕ್ಯಾರೀಸ್ ಔಟ್ ಅ ಪ್ರೋಸೆಸ್ ಕಾಲ್ಡ್ ಸ್ಪರ್ಮಿಯೋಜೆನೆಸಿಸ್. ಮೀನ್ಸ್ ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು? ಯು ಮಸ್ಟ್ ನೋ. ಇನ್ಆಕ್ಟಿವ್ ನಾನ್ ಮೊಟೈಲ್ ಸ್ಪರ್ಮ್ಯಾಟಿಡ್ ಆಕ್ಟಿವ್ ಮೊಟೈಲ್ ಸ್ಪರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತಲ್ಲ, ದ ಲಾಸ್ಟ್ ಸ್ಟೆಪ್ ಆಫ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಅದಾಗಬೇಕು ಅಂದ್ರೆ FSH ಸರ್ಟೋಲಿ ಸೆಲ್ ಮೇಲೆ ಆಕ್ಟ್ ಆಗ್ಬೇಕು. ಸೊ ದಿಸ್ ಇಸ್ ದ ಮೇನ್ ಫಂಕ್ಷನ್. ಅದ್ರ ಜೊತೆಗೆ ನೀವು ಇನ್ನೊಂದು ಹಾರ್ಮೋನ್ ನೋಡ್ಬೋದು. ದೇರ್ ಇಸ್ ಎ ಪ್ರೆಸೆನ್ಸ್ ಆಫ್ ಇನ್ಹಿಬಿನ್. ಇನ್ಹಿಬಿನ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಇಸ್ ಎ ಕೈಂಡ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್. ನೆಗೆಟಿವ್ ಫೀಡ್ಬ್ಯಾಕ್ ಅಂದ್ರೆ, ಇವಾಗ ಪ್ರೊಡಕ್ಷನ್ ಆಯ್ತು, ಸ್ಪರ್ಮಟೋಜೆನೆಸಿಸ್ ಆಯ್ತು, ಸ್ಪರ್ಮಿಯೋಜೆನೆಸಿಸ್ ಆಯ್ತು, ಇನ್ನೂ LH ಪ್ರೊಡ್ಯೂಸ್ ಆಗ್ತಾನೆ ಇದ್ರೆ, FSH ಪ್ರೊಡ್ಯೂಸ್ ಆಗ್ತಾನೆ ಇದ್ರೆ ಎಕ್ಸಸ್ ಆಗ್ಬಾರ್ದಲ್ವಾ? ಎಕ್ಸಸ್ ಪ್ರೊಡಕ್ಷನ್ ಆಗ್ಬಾರ್ದು. ಸೊ ತನ್ನ ಕೆಲಸ ಮುಗಿದ್ಮೇಲೆ ದ ಪ್ರೊಡಕ್ಷನ್ ಆಫ್ LH ಮತ್ತೆ FSH ಶುಡ್ ಬಿ ಸ್ಟಾಪ್. ಆವಾಗ ಇನ್ಹಿಬಿನ್ ಅನ್ನುವಂತ, ಇನ್ಹಿಬಿನ್ ಇನ್ ದ ಸೆನ್ಸ್ ಇನ್ಹಿಬಿಟ್ ಅಂದ್ರೆ ಪ್ರೊಡಕ್ಷನ್ ಮಾಡೋದನ್ನ ಸ್ಟಾಪ್ ಮಾಡು ಅಂತ ಪಿಟ್ಯುಟರಿ ಗ್ಲ್ಯಾಂಡ್ ಹೇಳುತ್ತೆ. ಆವಾಗ ಇಟ್ ವಿಲ್ ಸ್ಟಾಪ್ ಪ್ರೊಡ್ಯೂಸಿಂಗ್ ದಿಸ್ LH and FSH. ಆವಾಗ ದ ಫಂಕ್ಷನ್ ವಿಲ್ ರೆಗ್ಯುಲೇಟ್. ಅಂದ್ರೆ ಎಷ್ಟಾಗ್ಬೇಕು ಅಷ್ಟ ಆಗುತ್ತೆ, ರೆಗ್ಯುಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈಗ ಇಷ್ಟೇ, ತುಂಬಾ ಜಾಸ್ತಿ ಏನಿಲ್ಲ. 5 ಮಾರ್ಕ್ಸ್ ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸ್ಪ್ಲೈನ್ ದ ಹಾರ್ಮೋನ್ ರೆಗ್ಯುಲೇಷನ್ ಇನ್ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ. ಇಷ್ಟೇ, ಜಾಸ್ತಿ ಏನ್ ಬರೆಯಂಗಿಲ್ಲ. ಯು ಹ್ಯಾವ್ ಟು ಸೇ ದಿಸ್. ಏನು? GnRH gonadotropin releasing hormone produced from ಯಾವ್ದ್ರಿಂದ ಪ್ರೊಡ್ಯೂಸ್ ಆಗ್ತಿದೆ? ಇದು ಹೈಪೋಥಾಲಮಸ್ ಇಂದ ಪ್ರೊಡ್ಯೂಸ್ ಆಗ್ತಿದೆ. ದಿಸ್ ಹೈಪೋಥಾಲಮಸ್ which allows the
ಪಿಟ್ಯೂಟರಿ ಟು ಪ್ರೊಡ್ಯೂಸ್ ಗೊಂನಾಡೋಟ್ರೋಪಿನ್, 2 ಗೊಂನಾಡೋಟ್ರೋಪಿನ್ಸ್ ನ ರಿಲೀಸ್ ಮಾಡೋದಕ್ಕೆ ಹೇಳುತ್ತೆ. ಯಾವ್ಯಾವ್ದು LH ಮತ್ತೆ FSH. LH ಅನ್ನೋದು ಲೇಡಿಕ್ ಸೆಲ್ ಮೇಲೆ ಆಕ್ಟ್ ಆಗುತ್ತೆ. FSH ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸರ್ಟೋಲಿಸೆನ್ಸ್ ಮೇಲೆ ಆಕ್ಟ್ ಆಗುತ್ತೆ. ಆವಾಗ ಲೇಡಿಕ್ ಸೆಲ್ ತನ್ನ ಫಂಕ್ಷನ್ ಏನು, ಆಂಡ್ರೋಜನ್ ಪ್ರೊಡ್ಯೂಸ್ ಮಾಡಿ ಸ್ಪರ್ಮಟೋಜೆನೆಸಿಸ್ ನ ಕಾಸ್ ಮಾಡುತ್ತೆ. ಸರ್ಟೋಲಿಸೆನ್ಸ್ ಸ್ಪರ್ಮಿಯೋಜೆನೆಸಿಸ್ ನ ಕಾಸ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇನ್ಹಿಬಿನ್ ಅನ್ನೋ ಒಂದು ಹಾರ್ಮೋನ್ ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ ಟು ದ ಪಿಟ್ಯೂಟರಿ ಟು ರೆಗ್ಯುಲೇಟ್ ದ ಹಾರ್ಮೋನ್ ಸಿಂಥಸಿಸ್. ಹಾರ್ಮೋನ್ ಸಿಂಥಸಿಸ್ ರೆಗ್ಯುಲೇಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಐ ಮೀನ್ ರೆಗ್ಯುಲೇಷನ್ ಅಂದ್ರೆ ಕಂಟ್ರೋಲ್ ಆಗೋ ತರ ಅದು ನೆಗೆಟಿವ್ ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ. ಸೊ ದಿಸ್ ಇಸ್ ವಾಟ್ ದ ಮೇನ್ concept, that is hormonal regulation, spermatogenesis. If you have any doubts, again feel free to ask. If you are asking doubts, so I'm very happy that and also I got some good feedbacks from you guys that you are understanding things. And also in one information in ಹೇಳ್ಬೇಕಂದ್ರೆ ನಿಮ್ಮ ಕಮಿಂಗ್ ಟೆಸ್ಟ್ ಗೆ 4 ಚಾಪ್ಟರ್ಸ್, ಐ ಮೀನ್ ಜೆನೆಟಿಕ್ಸ್ ತನಕ ಇರುತ್ತೆ. ಸೊ ಪ್ರಿಪೇರ್ ವೆಲ್ ಅಂಡ್ ರೈಟ್ ವೆಲ್. ಅಲ್ಲಿ ತನಕ how much it will be possible, ali tanka we will upload the things, and kindly revise the things, and let me know in the comment section how is your preparation going on. Okay, thank you.